ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದೇವಸ್ಥಾನಗಳಲ್ಲಿ ಮಾಡುವಂಥ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಇದಿಷ್ಟು. ರುಬ್ಬೋದಕ್ಕೆ ಗೊಜ್ಜು ಮಾಡಲಿಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿ, ಒಂದು ದಪ್ಪದು ಬೆಳ್ಳುಳ್ಳಿ ತೊಗೊಳ್ಳಿ, ಸುಮಾರಾಗಿ ಒಂದು 10-15 ಎಸ್ಲಷ್ಟು ಇರಬೇಕು. ಇದು ಶುಂಠಿ 1.5 ಇಂಚಷ್ಟು, ಚಕ್ಕೆ ಒಂದು ಸ್ವಲ್ಪ, ಲವಂಗ 2, ಒಂದು 4-5 ಕಾಳು ಮೆಣಸು, ಕಾಯಿ ತುರಿ ಒಂದು 1/4 ಕಪ್ನಷ್ಟು, ಸುಮಾರಾಗಿ ಒಂದು 3 ಟೇಬಲ್ ಸ್ಪೂನಷ್ಟಿದೆ, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಒಂಚೂರು ಅರಿಶಿನ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಒಗ್ಗರಣೆಗೆ ಸಾಸಿವೆ 1 ಟೀ ಸ್ಪೂನು, ಕರಿಬೇವು ಸ್ವಲ್ಪ, ಒಂದು 10 ಎಸಲಷ್ಟು ಬೆಳ್ಳುಳ್ಳಿ. ಇದು ಗೊಜ್ಜಿಗೆ ಒಗ್ಗರಣೆಗೆ ಹಾಕೋಕ್ಕೆ 2 ಒಣಮೆಣ್ಸಿನ್ಕಾಯಿ, ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಈ ಸೈಜ್ದು ಮಾವಿನಕಾಯಿ 1 ಅಥವಾ 1.5 ಅಷ್ಟು ಹಾಕೋಬೋದು. ಬೇಕಿದ್ರೆ ನೀವು ಹುಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಾಕಿ ಮಾಡ್ಬೋದು. ಇದು ಅನ್ನಕ್ಕೆ ಒಗ್ಗರಣೆಗೆ ಸಾಸಿವೆ 1 ಟೀ ಸ್ಪೂನ್, ಕರಿಬೇವು ಸ್ವಲ್ಪ, ಉದ್ದಿನಬೇಳೆ 1.5 ಟೀ ಸ್ಪೂನಷ್ಟು, ಇದು ಕಡಲೆಕಾಯಿ ಬೀಜ 2 ಟೇಬಲ್ ಸ್ಪೂನ್, ಕಡಲೆಬೇಳೆ 2 ಟೀ ಸ್ಪೂನಷ್ಟು. ಇದು 1 ಗ್ಲಾಸಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ಫ್ಲೇವರ್ ಇರೋ ಅಂಥ ರೈಸ್ಗಿಂತಲೂ ಮನೇಲಿ ಬೆಳೆದಿರೋ ಅಂಥ ಅಕ್ಕಿ, ಪಾಲಿಶ್ ಇಲ್ಲದೆ ಇದ್ದಂಥದ್ದು ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಂದು 7-8 ಟೇಬಲ್ ಸ್ಪೂನಷ್ಟು ಬೇಕಾಗ್ಬೋದು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನ್ನ ಬಿಸಿ ಮಾಡಿ ಜೀರಿಗೆ ಮತ್ತು ಸಾಸಿವೆನ ಹುರ್ಕೊಳ್ಳಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ರೀತಿ. ಅದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದು ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಹುರಿದಿರೋ ಅಂಥ ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿನ ಮತ್ತು ಮಸಾಲೆಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ದಪ್ಪಗಿರಬೇಕು, ತುಂಬ ಫೈನ್ ಪೇಸ್ಟ್ ಏನು ಬೇಕಿಲ್ಲ, ಸ್ವಲ್ಪ ದಪ್ಪಗೆ ಗ್ರೈಂಡ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೋಬೇಕು, ತುಂಬ ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮಾವಿನಕಾಯಿ ತುರಿ ಹಾಕ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ಹೋಗಿ ಎಣ್ಣೆ ಬಿಡುತ್ತೆ ಗೊಜ್ಜಿಂದ, ಅಲ್ಲಿವರೆಗೂ ಕುದಿಸ್ಬೇಕು. ಒಂದು 7-8 ನಿಮಿಷ ಆದಷ್ಟು ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ. ಈ ರೀತಿ ಎಣ್ಣೆ ಬಿಡುತ್ತೆ, ನೀರೆಲ್ಲ ಹಿಂಗಿರುತ್ತೆ, ಈ ರೀತಿ ಎಣ್ಣೆ ಬಿಟ್ಟಿರುತ್ತೆ, ಅಲ್ಲಿವರೆಗೂ ಕುದಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ರೈಸ್. ಇದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಪೂರ್ತಿ ತಣ್ಣಗಾಗಬೇಕು. ಆ್ಯಕ್ಚುಲಿ ಹಿಂದಿನ ದಿನ ಮಾಡಿಟ್ರೆ ಮರುದಿನಕ್ಕೆ ತುಂಬ ಚೆನ್ನಾಗಿರುತ್ತೆ, ನೆಂದಷ್ಟು ಚೆನ್ನಾಗಿರುತ್ತೆ. ಈಗ ಅನ್ನ ಮಾಡ್ಕೊಳ್ಳೋಣ. ನಾನು ರೈಸ್ ಕುಕ್ಕರಲ್ಲಿ ಮಾಡ್ತಿದ್ದೀನಿ, ನೀವು ಬಸ್ತು ಕೂಡ ಮಾಡ್ಕೋಬೋದು. ಇದಕ್ಕೆ ನೀರು ಮತ್ತು ಉಪ್ಪು, ಸ್ವಲ್ಪ ಎಣ್ಣೆ ಮತ್ತು ನಿಂಬೆಹಣ್ಣು ಹಾಕ್ಕೊಳ್ಳಿ, ಒಂದು ಸ್ವಲ್ಪ, ಒಂದು ಕಾಲಷ್ಟು. ಇದು ಹಾಕೋದ್ರಿಂದ ಅಂಟಲ್ಲ, ಅನ್ನ ಚೆನ್ನಾಗಿ ಉದುದ್ರಾಗುತ್ತೆ. ಈ ರೀತಿ ಮೆತ್ತಗೂ ಇರಬೇಕು, ತೀರಾ ಕಾಳಾದರೂ ಚೆನ್ನಾಗಿರಲ್ಲ. ಇದಕ್ಕೆ ಮೆತ್ತಗೂ ಇರಬೇಕು, ಉದುದ್ರಾಗೂ ಇರಬೇಕು, ಸಾಫ್ಟಾಗಿ ಬೆಂದಿದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧದಷ್ಟು ಗೊಜ್ಜು ಹಾಕ್ಕೊಳ್ಳಿ. ನಾನು ಹಿಂದಿನ ದಿನವೇ ಮಾಡಿಟ್ಟಿದ್ದೇನೆ ಗೊಜ್ಜನ್ನ, ಒಂದು ಅರ್ಧದಷ್ಟು ಹಾಕ್ಕೊಳ್ಳಿ. ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಯಾವಾಗಾದರೂ ನೀವು ಉಪಯೋಗಿಸ್ಕೋಬೋದು. ಸೇಮ್ ಪುಳಿಯೋಗರೆ ಗೊಜ್ಜನ್ನ ಹೆಂಗೆ ಉಪಯೋಗಿಸ್ತೀವಿ ಅದೇ ರೀತಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಕಂದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ತಕ್ಕಂತೆ ನೀವು ಹಾಕ್ಕೊಂಡು ಕಲಿಸ್ಕೋಬೋದು. ಈ ರೀತಿ ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ಒಗ್ಗರಣೆ ಕೊಡೋಣ. ಒಂದು 2-3-4 ಟೇಬಲ್ ಸ್ಪೂನ್, ಒಂದು 3 ಅಥವಾ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಕಾದ್ಮೇಲೆ ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗು ಹಾಕಿ ಹುರ್ಕೋಬೇಕು. ಕೊನೆಯಲ್ಲಿ ಕರಿಬೇವು ಹಾಕ್ಕೊಳ್ಳಿ. ಸ್ವಲ್ಪ ಲೈಟ್ ಬ್ರೌನ್ ಬಂದಮೇಲೆ ಅನ್ನಕ್ಕೆ ಹಾಕ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಿತ್ರಾನ್ನನೂ ಅಷ್ಟೇ, ಅವಾಗ ಕಲಸಿ ಅವಾಗ ತಿನ್ನೋದಕ್ಕಿಂತ ಸ್ವಲ್ಪ ಒಂದು ಬೆಳಗ್ಗೆ ಕಲಸಿ ಮಧ್ಯಾಹ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನೋಡಿ, ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಅನ್ನಕ್ಕೂ ಹಾಕಿರ್ತೀವಿ, ಗೊಜ್ಜಿಗೂ ಹಾಕಿರ್ತೀವಿ, ನೋಡಿ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು.
ಈಗ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ಈ ಚಿತ್ರಾನ್ನ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.